ಅಂದರು ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ. ಶಿವಕುಮಾರ ಸ್ವಾಮೀಜಿಗಳಿಗೂ ಮರಣೋತ್ತರ ಭಾರತ ರತ್ನವನ್ನ ನೀಡಿ ನಡೆದಾಡುವ ದೇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡೋದು ಯಾವಾಗ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಇಡೀ ಕರುನಾಡು ಈ ಪ್ರಶ್ನೆಯನ್ನ ಕೇಳ್ತಾ ಇದೆ. ನಮ್ಮ TV5 ಕೂಡ ಈ ಅಭಿಯಾನವನ್ನ ಮಾಡ್ತಾ ಇದೆ. ಲೋಕಕ್ಕೆ ಬೆಳಕಾದಂತ ತ್ರಿವಿಧ ದಾಸೋಹಿಗೆ ಭಾರತ ರತ್ನ ನೀಡಿ ಗೌರವಿಸಿ ಅನ್ನುವಂಥದ್ದು ನಮ್ಮ ಮನವಿ. ನಿಮ್ಮ TV5 ಕನ್ನಡದ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನವನ್ನ ನೀಡಿದ್ರೆ ಪ್ರಶಸ್ತಿಗೆ ಮತ್ತಷ್ಟು ಗೌರವ ಬರುತ್ತೆ. ಸಮಾಜಕ್ಕೆ ಅನ್ನ ಅಕ್ಷರ ಜ್ಞಾನವನ್ನ ನೀಡಿದಂತ ನಡೆದಾಡುವ ದೇವರು ಅವರು. ಕಾಯಕವೇ ಕೈಲಾಸ ನಿತ್ಯ ದಾಸೋಹದಲ್ಲಿ ತೊಡಗಿಸಿಕೊಂಡಿದ್ದಂತ ಶ್ರೀಗಳು. ಎಲ್ಲ ಧರ್ಮದ ಏಳಿಗೆಗೆ ಶ್ರಮಿಸಿರುವಂತ ಶಿವಕುಮಾರ ಸ್ವಾಮೀಜಿಗಳು. ಬಡ ಮಕ್ಕಳಿಗಾಗಿಯೇ ಶಿಕ್ಷಣ ಸಂಸ್ಥೆಯನ್ನ ತೆರೆದು ಸಿದ್ಧಗಂಗಾ ಶ್ರೀಗಳು ಸೇವೆಯನ್ನ ಸಲ್ಲಿಸ್ತಾರೆ. ಸಮಾಜಕ್ಕೆ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳ ಸೇವೆ ಅಪಾರವಾಗಿದೆ. ಆ ಕಾರಣಕ್ಕಾಗಿ ಅವರ ಸೇವೆಯನ್ನ ನೆನಪಿಸಿಕೊಂಡು ಅವರ ಸೇವೆಗೆ ಒಂದು ಗೌರವವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ನಿಮ್ಮ TV5 ಕನ್ನಡ ಮಾಡ್ತಾ ಇದೆ. ಶ್ರೀಗಳಿಗೆ ಈ ಒಂದು ಗೌರವವನ್ನ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ರಾಜಕೀಯ ನಾಯಕರುಗಳು ಕೂಡ ಅದೇ ರೀತಿಯಾಗಿ ಪಬ್ಲಿಕ್ ಕೂಡ ಕರೆ ಮಾಡ್ತಾ ಇದ್ದಾರೆ. ಮೊದಲಿಗೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್. ನಮಸ್ತೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ನಮ್ಮ ಈ ಅಭಿಯಾನದ ಬಗ್ಗೆ ನೀವೇನ್ ಹೇಳ್ತೀರಾ? ತುಂಬಾ ಸಂತೋಷದ ವಿಷಯ ಮೇಡಮ್ ಇದು. TV5ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ಭಾರತ ರತ್ನ ಅನ್ನೋದು ಶ್ರೀಗಳಿಗೆ ಕೊಡ್ಬೇಕಾಗಿದ್ದು ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ ಮೇಡಮ್. ಶಿವಕುಮಾರ ಸ್ವಾಮೀಜಿಗಳು ಎಲ್ರಿಗೂ ಮಾದರಿ ಆಗಿದ್ರು. ಹೌದು ಸರ್. ಇವತ್ತು ಮೇಡಮ್ ಯಾವುದೇ ಜಾತಿ ಭೇದ ಭಾವ ಅನ್ನೋದೇ ಎಲ್ಲರಿಗೂ ದಾಸೋಹವನ್ನ ನೀಡಿ ಅಲ್ಲಿ ಬಡ ಮಕ್ಕಳಿಗೆ ಆಶ್ರಯನ ನೀಡ್ತಾ ಇದಾರಲ್ಲ, ಇದೊಂದು ದೊಡ್ಡ ಸಾಮಾಜಿಕ ಕೆಲಸ ಅನ್ಸುತ್ತೆ ಮೇಡಮ್. ಕರೆಕ್ಟ್. ಆದ್ರೆ ಯಾವತ್ತೂ ಶ್ರೀಗಳು ಮಾತ್ರ ನನಗೆ ಆ ಪ್ರಶಸ್ತಿ ಬೇಕು ಈ ಪ್ರಶಸ್ತಿ ಬೇಕು ಅಂತೆಲ್ಲ ಬಯಸಿದವರಲ್ಲ. ಅವರಾಯ್ತು, ಅವ್ರ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾಯ್ತು. ಬಟ್ ಈಗ ಈ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ನೀಡೋದ್ರಿಂದ ಆ ಪ್ರಶಸ್ತಿಗೂ ಒಂದು ಗೌರವ ಹೆಚ್ಚಾಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅಲ್ವಾ? ಹೌದು ಮೇಡಮ್, ಅದು ಸತ್ಯ ಮೇಡಮ್. ಭಾರತ ರತ್ನ ಈಗ ಮಹಾನ್ ಪುರುಷರು ಏನು ಯಾವುದೇ ಜಾತಿಯನ್ನು ನೋಡದೆ ಹೋರಾಟ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಅಂತವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಇವ್ರಿಗೂ ಕೊಟ್ಟರು ಸಹಿತ ಆ ಪ್ರಶಸ್ತಿಗೆ ಇವರು ಅರ್ಹರಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ವಿಶ್ವ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನೊಬ್ರು ಕರೆ ಮಾಡಿದ್ದಾರೆ. ನಮಸ್ತೆ ರವೀಂದ್ರನಾಥ್ ಅವರೇ. ಮೇಡಮ್ ನಮಸ್ತೆ. ಹೇಳಿ ರವೀಂದ್ರನಾಥ್ ಅವರೇ, ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ನಮ್ಮ ಮನವಿ. ಹೌದು ಮೇಡಮ್, ಇದು ಬಹಳ ವರ್ಷಗಳಿಂದಲೂ ನಡೀತಾ ಇರೋಂತ ಸಂಗತಿ. ಇಂತ ನಡೆದಾಡುವ ದೇವರಿಗೆ ಭಾರತ ರತ್ನ ಅಲ್ಲ, ಅದಕ್ಕಿಂತಲೂ ಅತ್ಯುನ್ನತವಾದಂತ ಪ್ರಶಸ್ತಿ ಯಾವ್ದಾದಿದ್ರೆ ಅವ್ರಿಗೆ ಕೊಟ್ಟ ಅದಕ್ಕೆ ಸಂದ ಗೌರವ ಮೇಡಮ್. ಈ ಶಿಕ್ಷಣ ಅನ್ನೋದೇ ಪ್ರಮುಖವಾದಂತ ವಿಚಾರ. ಅಂತದ್ರಲ್ಲಿ ನೂರಾರು ಮಕ್ಳಿಗೆ ಶಿಕ್ಷಣ ಕೊಟ್ಟವರು. ಅದರಲ್ಲಿ ನಾನು ಒಬ್ಬ ಮೇಡಮ್. ಹೌದಾ? ನೀವಲ್ಲೇ ಓದಿದ್ದಾ? ಹೌದು ಮೇಡಮ್, ನಾನು 75ರಿಂದ 71ವರೆಗೂ ನಾನು ಅಲ್ಲೇ ಓದಿದ್ದನು ಮೇಡಮ್. 6 ವರ್ಷಗಳ ಕಾಲ ಅವರು ಅನ್ನ ತಿಂದು ಬೆಳೆದಿದ್ದೀನಿ ಮೇಡಮ್. ಶಿಕ್ಷಣ ಕಲ್ತಿದ್ದೀನಿ. ಇದರಲ್ಲಿ ಒಂದ್ ಸ್ವಲ್ಪ ಬುದ್ಧಿನೂ ಕಲ್ತ್ಕೊಂಡಿದೀನಿ. ಹೇಳ್ಕೊಟ್ಟಂತ ಮಾರ್ಗವನ್ನ ಅನುಸರಿಸ್ತಾ ಇದ್ದೀನಿ. ಹಿಂಗಿದೆ ಮೇಡಮ್. ಅಂದ್ರೆ ನೀವು ಶಿವಕುಮಾರ ಸ್ವಾಮೀಜಿಗಳನ್ನ ತುಂಬಾ ಹತ್ರದಿಂದ ನೋಡಿದ್ದೀರಾ? ತುಂಬಾ ಹತ್ರ. ಅವರು ನಮ್ಗೆ SSLCಯಲ್ಲಿ ನಮ್ಗೆ ಇಂಗ್ಲಿಷ್ ಪಾಠ ತಗೋತಿದ್ರು ಮೇಡಮ್, ಬೆಳಿಗ್ಗೆ 5:30 ಸುಮಾರಿಗೆ. ಶ್ರೀಗಳು? ಹೌದು ಮೇಡಮ್. ನೀವು ಪುಣ್ಯವಂತರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಶಿವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಶಿವರಾಜ್ ಅವರೇ ಹೇಳಿ, ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಬೇಕು, ನಡೆದಾಡುವ ದೇವರು ಅನ್ನುವಂಥ ಬಿರುದನ್ನ ಪಡ್ಕೊಂಡಿದ್ರು, ಅವರಿಗೊಂದು ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ. ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರ ಒಂದು ಇಚ್ಛೆ ಮೇಡಮ್. ಇದು ಆಕ್ಚುಲಿ ಅವ್ರು ಬದುಕಿರೋವಾಗ್ಲೇ ಕೊಡ್ಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಷ್ಟು ವರ್ಷಗಳ ಕಾಲ ಅವರಿಗೆ ಮಾಡ್ಲಿಲ್ಲ. ಅವ್ರು ಮೋದಿಯವ್ರು ಬಂದ್ಮೇಲೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದು. ಮೋದಿಯವ್ರು ಮಾಡ್ಲಿಲ್ಲ. ಅದಾದ್ಮೇಲೆ ಅವರು ದೈವಾಧೀನರಾದಾಗ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೂ ಮಾಡ್ಲಿಲ್ಲ. ಮೋದಿಯವ್ರು ಅವತ್ತು ಬಂದು ಅವರ ಒಂದು 10 ದಿವಸ
ಅವ್ರ ದರ್ಶನ ಮಾಡಿದ್ರೆ ನಮ್ಗೆಲ್ಲ ಅವ್ರಿಗೊಂದು ದೊಡ್ಡ ಗೌರವನೇ ಕೊಡ್ತಾ ಇತ್ತು. ಭಾರತ ರತ್ನ ಕೊಟ್ಟಷ್ಟೇ ಇದು ಬರ್ತಾ ಇತ್ತು. ಬಟ್ ಅದು ಅವ್ರಿಗೆ ಒಂದು ಭಾರತ ರತ್ನ ಕೊಡ್ಬೇಕಾಗಿತ್ತು. ಅವರ ಒಂದು ಸೇವೆ ನಾವು ಅವರೊಂದು ನಡೆದಾಡುವ ದೇವರು. ಹೌದು ಹೌದು. ಆ ದೇವರಿಗೆ ಒಂದು ಬದುಕಿದ್ದಾಗಲೇ ಒಂದು ಕೊಟ್ಟಿದ್ರೆ ಅದು ಒಂದು ಭಾರತ ದೇಶಕ್ಕೆ ಒಂದು ಕಿರೀಟ ಸಿಗ್ದಂಗೆ ಸಿಗ್ತಾ ಇತ್ತು. ನಮ್ಮೆಲ್ಲರ ಒಂದು ಇದು ನೋಡಿ, ಇವತ್ತು ಕೇಳಿ ಕೇಳಿ ಅವ್ರ ಹತ್ರ ಕೊಡಿ ಕೊಡಿ ಅಂತ ಕೇಳೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ನನ್ನ ಪ್ರಕಾರ ಅಡ್ವಾಣಿಯವರು ಅದಕ್ಕೆ ಒಂದು ಇದಿದ್ದಾರೆ. ಆದ್ರೆ ಅವ್ರಿಗಿಂತ ಮುಂಚೆ ಇವ್ರು ಕೊಡ್ಬೇಕಿತ್ತು. ಇವರು ಲಕ್ಷಾಂತರ ಜನಕ್ಕೆ ವಿದ್ಯಾದಾನ, ಅನ್ನದಾನ ಯಾರು ಮಾಡ್ತಾರೆ ಈ ತರ ಒಂದು ದೇವ್ರು ನಮ್ಗೆ ಸಿಗ್ತಾರ. ಮತ್ತೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಈ ತರ ಒಂದು ದೇವ್ರು ನಮ್ಗೆ ಸಿಕ್ಕಲ್ಲ, ಯಾರು ನೋಡಕ್ಕಾಗಲ್ಲ. ನಮ್ಮ ಪುಣ್ಯ ನಾವು ಬದುಕಿದ್ದಾಗ ಇವ್ರನ್ನ ಒಂದು ದರ್ಶನ ಮಾಡಿದ್ವಿ. ಆದಷ್ಟು ಬೇಗ ಮೋದಿಯವರು ಮನ್ಸು ಮಾಡಿ ಇವತ್ತೊಂದು ಶಿವಕುಮಾರ್ ಸ್ವಾಮಿಗಳಿಗೆ ಒಂದು ಭಾರತ ರತ್ನ ಕೊಡ್ಲೇಬೇಕಂತ ನಮ್ಮ ಕಡೆಯಿಂದ ಒತ್ತಾಯ ಇದೆ ಮೇಡಮ್. ಓಕೆ, ಧನ್ಯವಾದ ಶಿವರಾಜ್ ಅವರು TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಪ್ರತಿಯೊಬ್ಬರು ಕೂಡ ಅದನ್ನು ಹೇಳ್ತಾ ಇರೋದು. ಸ್ವತಃ ಅಲ್ಲೇ ಮಠದಲ್ಲಿಗೆ ವಿದ್ಯಾಭ್ಯಾಸವನ್ನು ಪಡೆದವರು ಕೂಡ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಹೌದು ಈ ಪ್ರಶಸ್ತಿ ಯಾವಾಗಲೂ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ ಅನ್ನೋದೊಂದು ಬೇಸರ ಇದೆ, ಆದರೆ ಈಗಲಾದರೂ ಮನಸ್ಸು ಮಾಡಿ ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಮೈಸೂರಿಂದ ಒಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಮೇಡಮ್, ನಾವು ಮೈಸೂರಿಂದ. ಹಾಂ ಹೇಳಿ. ಚಂದ್ರೇಗೌಡ ಅಂತ. ಹಾಂ ಮೇಡಮ್, ಇವರು ರಾಜಕೀಯ ಒಂದು ಸಪ್ರೇಟು. ಅಡ್ವಾಣಿ ಅವ್ರಿಗೆ ಪ್ರಶಸ್ತಿ ಕೊಟ್ಟು ನಾವು ಗೌರವಿಸ್ತೀವಿ. ಹೌದು. ಆದ್ರೆ ನಮ್ಮ ಈ ಶ್ರೀಗಳು ಬದುಕಿನುದ್ದಕ್ಕೂ ಮಕ್ಳಿಗೆ ಮತ್ತೆ ಎಲ್ಲಾರ್ಗು ಅಕ್ಷರ, ಅನ್ನ, ಅವ್ರ ಜೀವನದ್ದಕ್ಕೂ ಸಹಾಯ ಅನ್ನೋದೇ ಮಾಡ್ಕೊಂಡ್ ಬಂದಿದ್ದಾರೆ. ಹೌದು ಹೌದು. ಇಂಥವ್ರಿಗೆ ನಾವು ಪ್ರಶಸ್ತಿ ಕೊಡ್ಲೇಬೇಕು. ಅವ್ರಿಗಿಂತ ಮೊದ್ಲಿವ್ರಿಗೆ ಸಿಗ್ಬೇಕಿತ್ತು. ಇಂದಿಗೂ ಅವ್ರಿಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂದ್ರೆ ನಮ್ಗೊಂದು ಇನ್ನೂ ದುಃಖ ಬರುತ್ತೆ. ಅವರ ಅಭಿಮಾನಿಗಳಿದ್ದಾರೆ, ಅವರ ಭಕ್ತರಿದ್ದಾರೆ. ಇಂದಿಗೂ ಅವ್ರನ್ನ ಎಷ್ಟೋ ಮನೆಗಳಲ್ಲಿ ದೇವ್ರ ಫೋಟೋ ಜಾಗದಲ್ಲಿ ಅವ್ರ ಫೋಟೋ ನೆಟ್ಟಿ ನಾವು ಪೂಜೆ ಮಾಡ್ತೀವಿ. ನಿಜ ನಿಜ ನಿಜ. ಅದು ನಮ್ಗೆ ಅವ್ರು ಕೊಟ್ಟಿದ್ದಕ್ಕೆ ದುಃಖ ಅಂತ ತಿಳ್ಕೊಬಾರ್ದು. ಅಂದ್ರೆ ಇವ್ರಿಗೆ ನಮ್ಗೆ ಸಿಗ್ಲೇಬೇಕು. ನೀವು ಮಾಡ್ತಾ ಇರೋ ಅಭಿಮಾನ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅಲ್ಲ, ಈ ಭಾರತ ರತ್ನ ಪ್ರಶಸ್ತಿ ಅನ್ನೋದು ಶ್ರೀಗಳಿಗೆ ಸಿಗಬೇಕು ಅನ್ನೋದು ನಮ್ಮ ಬಹಳ ವರ್ಷಗಳ ಬೇಡಿಕೆ ಮತ್ತು ಕನಸು ಅಲ್ವಾ? ಶ್ರೀಗಳಿಗೆ ಕೊಟ್ರೆ ಅದಕ್ಕೂ ಕೂಡ ಒಂದು ಗೌರವ ಸಿಗುತ್ತೆ, ಆ ಪ್ರಶಸ್ತಿಗೂ ಅನ್ನೋದು ನಮ್ಮ ವಿಚಾರ. ಅದೇ ಮೇಡಮ್, ಅದು ಆ ಪ್ರಶಸ್ತಿಗೂ ಒಂದು ಗೌರವ ಸಿಗ್ಬೇಕಂದ್ರೆ ಇಂಥವ್ರಿಗೆ ಪ್ರಶಸ್ತಿ ಸಿಗ್ಲೇಬೇಕು. ಕರೆಕ್ಟ್. ಧನ್ಯವಾದ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಮೇಡಮ್, ನಾನು ಪುರುಷೋತ್ತಮ್ ಅಂತ ಹೊಸಕೋಟೆಯಿಂದ ಮಾತಾಡ್ತಾ ಇರೋದು, ಬೆಂಗಳೂರಿಂದ. ಹೇಳಿ ಪುರುಷೋತ್ತಮ್ ಅವರೇ. ಮೇಡಮ್, ಈಗ ಪ್ರಸಾರ ಆಗ್ತಾ ಇದೆಯಲ್ಲ ಭಾರತ ರತ್ನ ಬಗ್ಗೆ ಶ್ರೀಗಳು ಕೊಡುವಂತದ್ದು. ಹೇಳಿ. ಮೇಡಮ್ ಆಕ್ಚುಲಿ ಇಂತಹ ಸಂದರ್ಭದಲ್ಲಿ ಫಸ್ಟ್ ಅವರಿಗೆ ಭಾರತ ರತ್ನ ಕೊಡಬೇಕಾಗಿತ್ತು. ಹಾಗಾಗಿ ಅವ್ರು ಮಾಡಿರೋ ಸೇವೆ, ಅವ್ರು ಮಾಡಿರೋ ಒಂದು ತ್ಯಾಗ, ಅವರು ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಎಲ್ಲದಕ್ಕೂ ಇಡೀ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳೇ ನಾವು ಭಾರತ ದೇಶದಿಂದ ನಾವು ಕೊಡುವಂತ ಒಂದು ರೆಸ್ಪೆಕ್ಟ್ ಮೇಡಮ್. ಹೌದು. ಹಾಗಾಗಿ ಅಂತವ್ರಿಗೆ ಈ ಪ್ರಶಸ್ತಿಗಳು 100% ಸಿಗ್ಬೇಕು ಮೇಡಮ್. ಕರೆಕ್ಟ್. ಅದು ಸಿದ್ಧಗಂಗಾ ಶ್ರೀಗಳು ಅಥವಾ ಮಠ ಅಂತ ಬಂದಾಗ ಅಪಾರವಾದಂತ ಗೌರವ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ. ಖಂಡಿತ ಮೇಡಮ್. ಎಲ್ಲ ಭಾವದಲ್ಲಿ ಎಲ್ಲರಿಗೂ ಅನ್ನದಾನ, ವಿದ್ಯಾದಾನ ಮಾಡಿದ್ದಾರೆ ಅವರು. ಹೌದು. ಹಾಗಾಗಿ ಅಂತವ್ರಿಗೆ ಈ ಪ್ರಶಸ್ತಿ ಆದಷ್ಟು ಬೇಗ ಸಿಗ್ಬೇಕನ್ನೋದು ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಒಂದು ವಿಶ್ವಾಸ ಮೇಡಮ್. ಓಕೆ. ಧನ್ಯವಾದ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ವಿದ್ಯಾದಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಈ ಉಚಿತವಾಗಿ ಊಟ ಕೊಡೋದು ಅಂತ ಹೇಳ್ತೀವಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ, ಅಥವಾ ಎಲ್ಲರ ಮನಸ್ಸಿನಲ್ಲಿ ಅದು ಬರೋದೂ ಇಲ್ಲ. ಆದರೆ ಶ್ರೀಗಳು ಯಾವತ್ತೂ ಯಾವುದನ್ನು ಬಯಸಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು ಅನ್ನೋದು ಮಾತ್ರ ಅವರ ಉದ್ದೇಶ ಆಗಿತ್ತು. ಇನ್ನೊಬ್ರು ಕರೆ ಮಾಡಿದ್ದಾರೆ, ಚನ್ನಬಸಪ್ಪ ಅವರು. ಚನ್ನಬಸಪ್ಪ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಚನ್ನಬಸಪ್ಪ ಅವರೇ ಹೇಳಿ, ನಮಗೆ ಸಿದ್ಧಗಂಗಾ ಶ್ರೀಗಳು ಅಂತಂದ್ರೆ ನಾವು ನಡೆದಾಡುವ ದೇವರು ಅಂತ ಕರಿತೀವಿ. ಅಪಾರವಾದಂತ ಗೌರವ ಅವ್ರ ಮೇಲೆ. ಅವ್ರಿಗೆ ಭಾರತ ರತ್ನ ಕೊಡ್ಬೇಕು. ನಡೆದಾಡ ದೇವರೇನು, ಪ್ರಾಮಾಣಿಕವಾಗಿ ಎಲ್ಲಾ ತರ ದೇವರು ಅವರು ಪೂಜಿಸಕ್ಕೆ ಯೋಗ್ಯವಾದವರು. ಅಂತರ್ಗೆ ಕೊಡ್ತಾ ಇದ್ದ ಈ ರಾಜಕೀಯ ಜನಗಳು ಬೇರೆಯವ್ರಿಗೆ ಕೊಟ್ಕೊಂಡು ನಮ್ಮ ಹತ್ರ ಓಟ್ ತಗೊಳಕ್ ಕೇಳಕ್ ಬರ್ತಾರಲ್ಲ, ಅವ್ರಿಗೆ ಏನಂತ ಹೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತಾ ಇಲ್ಲ. ಬಹಳ ವರ್ಷಗಳ ಬೇಡಿಕೆ. ಅವ್ರು ಎಲ್ಲರೂ ಅವ್ರ ಸಂಸಾರಕ್ಕೋಸ್ಕರ ದುಡ್ಕೊಳಕ್ಕೋಸ್ಕರ ಹೋರಾಡ್ದವ್ರಿಗೆ ಕನ್ನಡ ಭಾರತ ರತ್ನ ಕೊಡ್ತಾರೆ. ಇಡೀ ದೇಶಕ್ಕೆ, ರಾಜ್ಯಕ್ಕೆ ಶ್ರಮ ಪಟ್ಟವರಿಗೆ ಆ ಪ್ರಶಸ್ತಿ ಸಿಕ್ತಿಲ್ಲ. ಇಂಥ ಜನಗಳನ್ನ ನಾವು ಗೌರವಿಸಿ ಅವ್ರಿಗೆ ಬಂದಾಗ ಕೈ ಮುಗಿದು
ಮಾಡ್ತೀವಲ್ಲ ಅದು ನಾವೇ ಮೂರ್ಖರಾಗಿದ್ದೀವಿ ಈಗ. ಹ್ಮ್ 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 ಅದರಿಂದ ಅವ್ರಿಗೆ ಸಿಗೋಂಥ ಗೌರವ ಯಾರ್ಯಾರಿಗೋ ಕೊಟ್ಕೊಂಡು ಮಾಡ್ಲಿ. ಈಗ ಸಮಾಜ ಸೇವೆ ಮಾಡಿದ್ರಿಗೆ ಮಾಡೋದ್ ಬೇಡ ಅಂತ ನಾ ಹೇಳಕ್ಕಲ್ಲ. ಹ್ಮ್ ಇವ್ರಿಗೂ ಮಾಡ್ಬಿಟ್ಟು ಮಾಡಿದ್ರೆ ಎಷ್ಟು ಗೌರವ ಇರೋದು. ಹ್ಮ್ 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 ಇಂಥ ಜನಗಳಿಗೆ ನಾವು ಜನನಾಯಕರು ಅಂತ ಮಾಡ್ಕೊಬಿಟ್ಟು ಅವರಿಂದ ಪ್ರಶಸ್ತಿ ಈಗ ನಮ್ ಜನಗಳು ಸಾರ್ವಜನಿಕವಾಗಿ ಕೊಟ್ಟವ್ರೆ ಅವ್ರ ಭಾರತ ರತ್ನವ. ಈಗ ನಾವು ಒಳನರಸೀಪುರ ತಾಲೂಕು ಹಳೆಕೋಟೆ ಹೋಗ್ದಿ ಚೆನ್ನಾಪುರ ಗ್ರಾಮ ಅಂತ ಅವ್ರ ಟಾಚು ನಾವೇ ಮಾಡಿಸ್ತಾ ಇದೀವಿ. ನಮ್ಮ ಊರಲ್ಲೇ ದುಡ್ಡು ಎತ್ಕೊಂಡು ಅವ್ರ ಪ್ರಶಸ್ತಿ ಅವರೇ ಮಡಿಕೊಳ್ಳಿ. ನಾವು ಇಷ್ಟಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಅವ್ರ ವಿಗ್ರಹನ ಮಾಡಿ ಪೂಜಿಸಕ್ಕೆ ನಾವು ರೆಡಿ ಮಾಡಿದೀವಿ. ಆದ್ರೂ ಸರ್ಕಾರದಿಂದ ಸಿಕ್ನಿಲ್ವಲ್ಲ ನಮ್ಮ ಈಗ ಸಮಾಜ ಹೇಗಿದೆ ಅಂತ ಯೋಚನೆ ಬೇಜಾರಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ಖಂಡಿತವಾಗೂ ಶಿವಕುಮಾರ ಸ್ವಾಮೀಜಿಗಳೇನಿದ್ದಾರೆ ಅವರು ಲಕ್ಷಾಂತರ ಜನರಿಗೆ ಅಕ್ಷರ ದಾಸೋಹವನ್ನು ಅನ್ನದಾಸೋಹವನ್ನು ಮಾಡಿದ್ದಾರೆ. ಅವರು ಭಾರತ ರತ್ನ ಪ್ರಶಸ್ತಿಗೆ ಎಲ್ಲ ಆಯಾಮಗಳಿಂದ ಕೂಡ ಅರ್ಹರಿದ್ದಾರೆ. ಅದು ಮಠ ಅಂತ ಹೇಳೋದಕ್ಕಿಂತ ಸಿದ್ಧಗಂಗಾ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನಿಜವಾದ ಬಡವರಿಗೆ ಆಶ್ರಯ ಕೊಟ್ಟು ಆ ಮಕ್ಕಳನ್ನ ಶಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲ ದಿಕ್ಕಿನಿಂದಲೂ ಕೂಡ ಅವರು ಅರ್ಹರಿದ್ದಾರೆ. ಖಂಡಿತವಾಗ್ಲೂ ಈ ಮೂಲಕ ನಾವು ತುಮಕೂರು ಜಿಲ್ಲೆಯವರಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ನಾವು ಆಗ್ರಹ ಮಾಡ್ತೀವಿ. ಈಗ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅವ್ರಿಗೆ ಕೊಡಲೇಬೇಕು, ನಡೆದಾಡೋ ದೇವರು ಅಂತ ಅಂದು ಇಡೀ ರಾಜ್ಯನೇ ಅವರಿಗೆ ಒಂದು ಟೈಟ್ಲು ಕೊಟ್ಟಿದೆ. ಶಿವಕುಮಾರ ಸ್ವಾಮೀಜಿಗಳಿಗೆ ಅದು ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು. ನಾವು ಮುಂದಿನ ದಿನದಲ್ಲಾದ್ರೂ ಕೇಂದ್ರ ಸರ್ಕಾರ ದಯವಿಟ್ಟು ಈ ಸ್ವಾಮೀಜಿಗಳಿಗೆ ಭಾರತ ರತ್ನನ ಕೂಡಲೇ ಕೊಡಬೇಕು. ಶ್ರೀಗಳು ಕನ್ನಡಿಗರ ಹೆಮ್ಮೆ, ಅದು ಕಲ್ಪತರು ನಾಡಿನ ಹೆಮ್ಮೆ. ಅವರು ಒಂಥರ ಹೇಳಬೇಕು ಅಂದರೆ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ವಸತಿ, ವಿದ್ಯೆ, ಅನ್ನ ಎಲ್ಲ ಕೊಟ್ಟು ನಡೆದಾರೋ